ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇಯಸ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಏನು ವೀಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಇವತ್ತು ನಮ್ಮೂರಿನ ಜಾತ್ರೆ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಏರಿಯಾದಲ್ಲಿ ಒಂದು ವರ್ಷಕ್ಕೊಂದು ಸಲ ಊರಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದು ಮಾರಮ್ಮ ದೇವಿಗೆ ಮಾಡ್ತೀವಿ. ಈ ಹಬ್ಬದ ಸ್ಪೆಷಲ್ ಏನಂತ ಹೇಳಿದ್ರೆ, ಮಾರಮ್ಮ ದೇವಿಗೆ ಎಲ್ಲರೂ ಕೂಡ ಕಂಪಲ್ಸರಿ ತಂಬಿಟಾರತಿ ತೊಗೊಂಡು ಹೋಗಲೇಬೇಕಾಗುತ್ತೆ. ಎಲ್ಲರೂ ತಂಬಿಟಾರತಿ ತೊಗೊಂಡು ಹೋಗ್ತೀವಿ. ಮತ್ತು ಇಲ್ಲಿ ಮಾರಮ್ಮ ದೇವಿ ಜಾತ್ರೆ ನಡೆಯುತ್ತೆ. ಅದು ಮಾರ್ನಿಂಗ್ ಟೈಮಲ್ಲೆಲ್ಲ, ನೈಟ್ ಟೈಮಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಬನ್ನಿ ಯಾವ ಥರ ಜಾತ್ರೆ ನಡೆಯುತ್ತೆ ಇಲ್ಲಿ ನೋಡ್ಕೊಂಡು ಬರೋಣ. ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಜಾತ್ರೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ. ನಮಗಂತೂ ಜಾತ್ರೆ ನೋಡಿದ ತಕ್ಷಣ ನಮಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತು. ಚಿಕ್ಕ ಮಕ್ಕಳಲ್ಲೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದಿದ್ದು, ಅಪ್ಪ ಅಮ್ಮ ಎಲ್ಲ ದುಡ್ಡು ಕೊಡ್ತಾ ಇದ್ದಿದ್ದು ಎಲ್ಲ ನೆನಪಾಯಿತು ನನಗಂತೂ. ನಾನು ತುಂಬ ವರ್ಷಗಳ ನಂತರ ಇದೇ ಫಸ್ಟ್ ಟೈಮು ಜಾತ್ರೆಗೆ ಅಟೆಂಡ್ ಆಗಿದ್ದು. ಬಟ್ ತುಂಬ ಖುಷಿಯಾಯಿತು ನನಗೆ. ಎಲ್ಲನೂ ನೋಡಿ, ಇಲ್ಲಿ ಇಯರಿಂಗ್ ಕಲೆಕ್ಷನ್ ಮಾತ್ರ ಮಸ್ತಿತ್ತು. ಎಲ್ಲ ಡಿಸೈನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗಂತೂ. ನಾನು ಒಂದೆರಡು ಇಯರಿಂಗ್ಸ್ ತೊಗೊಂಡೆ. ನೋಡಿ, ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ನಾನಂತೂ ಎಲ್ಲಿಗೆ ಹೋದರೂ ಸಹ ಇಯರಿಂಗ್ಸು, ಈ ಸರಗಳು, ಬ್ಯಾಂಗಲ್ಸು ಬರೀ ಇದೇ ತೊಗೋತೀನಿ ಯಾವಾಗೂ. ಬಟ್ ಇಲ್ಲೂ ಕೂಡ ಜಾತ್ರೆಗೆ ಹೋದಾಗ ತೊಗೊಂಡಿದ್ದೀನಿ. ಇಷ್ಟ ಆಯಿತು ತುಂಬ. ಇಯರ್ ಬೈಂಡ್ ಕೂಡ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ಇದು ಕೂಡ ತೊಗೊಂಡೆ ನಾನೊಂದು. ಹ್ಯಾಂಡ್ ಬ್ಯಾಗ್ಗಳಿತ್ತು, ಬಟ್ ಕಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು ನನಗೆ. ಅದಕ್ಕೇ ತೊಗೊಳ್ಳಿಲ್ಲ ನಾನು ಇದನ್ನ. ಆದರೆ ಡಾಲ್ಗಳು ಮಾತ್ರ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನೋಡಿ ನನಗಂತೂ. ಈ ಡಾಲ್ಗಳ ಪ್ರೈಸೆಲ್ಲ ಬಂದು ಚಿಕ್ಕದೆಲ್ಲ 100 ರುಪೀಸ್ ಇತ್ತು. ಮತ್ತು ದೊಡ್ಡದೆಲ್ಲ ಬಂದು 300, 400 ಈ ಥರ ಇತ್ತು. ನೋಡಿ, ಈ ಫ್ಲವರ್ ನನಗೆ ತುಂಬ ಇಷ್ಟ ಆಗಿದ್ದು. ಅಂದರೆ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ತೊಗೊಳಕ್ಕಾಗಲಿಲ್ಲ, ನಾನು ತೊಗೊಳ್ಳಿಲ್ಲ ಇದನ್ನ. ಬಟ್ ನೋಡೋದಕ್ಕೆ ಚೆನ್ನಾಗಿತ್ತು.
ಇದೇ ನೋಡಿ ತೇರು, ಟ್ರ್ಯಾಕ್ಟರ್ನಲ್ಲಿ ತೊಗೊಬರ್ತಾ ಇದ್ದಾರೆ. ನನ್ನ ಮಗಳು ಇದೆಲ್ಲ ನೋಡೇ ಇರಲಿಲ್ಲ. ನಾವಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ನೋಡಿದ್ವಿ, ಬಟ್ ನನ್ನ ಮಗಳು ನೋಡೇ ಇರಲಿಲ್ಲ. ಈ ತೇರು ಈ ಥರದ್ದೆಲ್ಲ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಅವಳು ನೋಡಿದ್ದು. ತುಂಬ ಖುಷಿಪಟ್ಳು. ಅದಕ್ಕೋಸ್ಕರನೇ ಕರ್ಕೊಂಡೋಗಿದ್ದೆ, ಅವಳಿಗೋಸ್ಕರನೇ ಹೋಗಿದ್ದೆ ಈ ಸಲ. ಇದು ನೋಡಿ ಎಲ್ಲನೂ ಗ್ಲಾಸಲ್ಲಿ ಮಾಡಿರೋದೇ. ಶೋಕೇಸ್ ಪೀಸ್ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.